ಒಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕೆಲವರಿಗೆ ಶ್ವಾನಗಳು ಅಂದರೆ ತುಂಬಾನೇ ಪ್ರಿಯ. ಇನ್ನು ಕೆಲವರು ತಮ್ಮ ಒಬ್ಬಂಟಿ ಜೀವನದ ನೋವುಗಳನ್ನ ಮರೆಯಲೆಂದೇ ಜೊತೆಯಾಗಿ ನಾಯಿಗಳನ್ನ ಸಾಕ್ತಾರೆ. ಕೆಲ ಮಂದಿಗೆ ನಾಯಿಗಳನ್ನ ಕಂಡ್ರೆ ಆಗೋದಿಲ್ಲ, ಅವುಗಳಿಗೆ ಕಲ್ಲು ಬಿಸಾಡುವುದು, ಬೇಕೆಂದೇ ಹೊಡೆಯೋದು, ಹೀಗೆ ಅನೇಕ ಕ್ರೌರ್ಯಗಳನ್ನ ಮಾಡುವವರು ಇದ್ದಾರೆ. ಆದರೆ ಮನುಷ್ಯರು ನಾಯಿಗಳಿಗೆ ಅನ್ನ ಆಹಾರ ಹಾಕೋದ್ರಿಂದ ಆಗುವ 8 ಪ್ರಯೋಜನಗಳನ್ನ ತಿಳಿದ್ರೆ ಇನ್ಯಾವತ್ತಿಗೂ ಅವುಗಳಿಗೆ ನೋವು ಕೊಡೋದಿಲ್ಲ. ಅವರಿಗೆ ಯಾವುದೇ ಕಾರಣಕ್ಕೂ ತಮ್ಮ ಜೀವನದಲ್ಲಿ ಕಷ್ಟಗಳು ಬರೋದಿಲ್ಲ, ಅವರಿಗೆ ಯಾವುದೇ ಕಾರಣಕ್ಕೂ ದುಃಖವಾಗೋದಿಲ್ಲ ಅಂತ ನಮ್ಮ ಪುರಾಣಗಳು ಹೇಳುತ್ತವೆ. ಹಾಗಾದ್ರೆ ಒಂದು ಶ್ವಾನಕ್ಕೆ ಅನ್ನ ಆಹಾರ ನೀಡಿದ್ರೆ ಸಿಗುವ ಫಲಗಳೇನು? ಈ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಹಿಂದೆ ಗುರುಗಳ ಹತ್ತಿರ ಒಬ್ಬ ಶಿಷ್ಯ ಬಂದು, ಗುರುದೇವ, ನನ್ನ ಮನಸ್ಸಿನಲ್ಲಿ ಒಂದು ಸಂದೇಹವಿದೆ. ಎಲ್ಲರೂ ನಾಯಿಗಳಿಗೆ ಅನ್ನ ಆಹಾರ ಹಾಕುತ್ತಿದ್ದಾರೆ, ಎಲ್ಲರೂ ನಾಯಿಗಳಿಗೆ ಅನ್ನ ಆಹಾರ ಹಾಕುತ್ತಿರುತ್ತಾರೆ. ಹೀಗೆ ಶ್ವಾನಗಳಿಗೆ ಉಣಬಡಿಸಿದ್ರೆ ಇದರಿಂದ ಮಾನವರಿಗೆ ಯಾವ ರೀತಿಯ ಪ್ರಯೋಜನಗಳು ಆಗುವುದು ಅಂತ ಕೇಳ್ತಾನೆ. ಆಗ ಗುರುಗಳು, ಮಾನವರು ನಾಯಿಗಳ ಹೊಟ್ಟೆ ಹಸಿವು ನೀಗಿಸೋದ್ರಿಂದ ಒಂದಲ್ಲ 8 ಪ್ರಯೋಜನಗಳ ಬಗ್ಗೆ ಮನುಷ್ಯರು ತಿಳಿದುಕೊಂಡ್ರೆ ಅವರ ಜೀವನ ಧನ್ಯವಾಗುತ್ತದೆ, ಜೀವನದಲ್ಲಿ ಹೆಚ್ಚಿನ ಸುಖವನ್ನ ಅನುಭವಿಸುತ್ತಾರೆ. ಇದಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಕಥೆಯನ್ನ ಹೇಳುತ್ತೇನೆ, ಜಾಗೃತೆಯಿಂದ ಕೇಳು. ಈ ಕಥೆಯಲ್ಲಿ ನಾಯಿಗಳಿಗೆ ರೊಟ್ಟಿ ಹಾಕೋದ್ರಿಂದ ಆಗುವ 8 ಪ್ರಯೋಜನಗಳನ್ನ ಹೇಳುತ್ತೇನೆ. ಈ ಕಥೆ ಪ್ರತಿಯೊಬ್ಬರನ್ನ ಆಲೋಚಿಸುವ ರೀತಿಯಲ್ಲಿ ಮಾಡುತ್ತೆ ಎಂದು ಹೇಳುತ್ತಾ ಕಥೆ ಶುರು ಮಾಡ್ತಾರೆ ಗುರುದೇವ. ಒಂದು ಊರಿನಲ್ಲಿ ಒಂದು ಕಪ್ಪು ಬಣ್ಣದ ನಾಯಿ ಇತ್ತು. ಅದು ತುಂಬಾ ಮೃದು ಸ್ವಭಾವದ ಅಮಾಯಕವಾದ ನಾಯಿಯಾಗಿತ್ತು. ಆ ಶ್ವಾನ ಪ್ರತಿದಿನ ಊರಿನ ಪ್ರತಿಯೊಂದು ಮನೆಯ ಮುಂದೆ ಹೋಗಿ ಹಸಿವಿನಿಂದ ಮನೆಯ ಬಾಗಿಲನ್ನೇ ನೋಡ್ತಾ ಇತ್ತು. ಆದ್ರೆ ಆ ನಾಯಿಗೆ ಆ ಊರಿನಲ್ಲಿ ಯಾರು ಕೂಡ ಒಂದು ತುಂಡು ರೊಟ್ಟಿಯ ತುಂಡನ್ನ ಕೂಡ ಹಾಕೋದಿಲ್ಲ. ಇನ್ನು ಹಸಿವು ತಾಳಲಾರದೆ ಊರಿನ ಸುತ್ತ ತಿರುಗುತ್ತಾ ಊರ ಹೊರಗಡೆ ಇದ್ದ ಆಶ್ರಮಕ್ಕೆ ಬರುತ್ತದೆ. ಅಲ್ಲಿ ಒಬ್ಬ ಸಾಧುಗಳು ಕಂಡಿದ್ದನ್ನ ನೋಡಿ ಅವರ ಬಳಿ ಹೋಗಿ ಈ ನಾಯಿ ಕೂಡ ಕುಳಿತುಕೊಳ್ಳುತ್ತದೆ. ಮಹಾತ್ಮನಾದ ಆ ಸಾಧುಗಳು ತುಂಬಾ ದುಃಖದಿಂದ ಕುಳಿತಿದ್ದ ನಾಯಿಯನ್ನ ನೋಡಿ, ಏನಾಯಿತು? ಊರನ್ನ ಬಿಟ್ಟು ಇಲ್ಲಿಗೇಕೆ ಬಂದಿರುವೆ? ಇಲ್ಲಿ ನಿನಗೆ ಯಾವ ಆಹಾರ ಸಿಗುತ್ತೆ? ಯಾಕೆ ಅಷ್ಟೊಂದು ದುಃಖವಾಗಿರುವೆ ಎಂದು ಕೇಳುತ್ತಾರೆ. ಆ ಸಾಧು ಶ್ವಾನದ ಬಳಿ ಪ್ರೀತಿಯಿಂದಲೇ ಕೇಳಿದ್ರಿಂದ ಆ ಶ್ವಾನ ತನ್ನ ಮನಸ್ಸಿನಲ್ಲಿದ್ದ ದುಃಖವನ್ನ ತಡೆಯಲಾರದೆ ಸಾಧುಗಳ ಹತ್ತಿರ ಹೀಗೆ ಹೇಳುತ್ತಂತೆ, ಮಹಾತ್ಮ, ನೀವು ಮಹಾಜ್ಞಾನಿಗಳು, ನೀವು ಸಕಲ ಜೀವಿಗಳ ಮೇಲೆ ಪ್ರೀತಿಯನ್ನ ತೋರಿಸುತ್ತೀರಿ, ಆದರೆ ನನ್ನ ಬಾಧೆಯನ್ನ ನೀವು ಅರ್ಥ ಮಾಡಿಕೊಳ್ಳುತ್ತೀರಿ ಎಂದು ಹಸಿವಿನಿಂದ ನಿಮ್ಮ ಬಳಿ ಬಂದಿರುವೆ ಎಂದು ಆ ಶ್ವಾನ ಹೇಳುತ್ತೆ. ಆಗ ಸಾಧು ಆ ನಾಯಿಗೆ ಒಂದು ರೊಟ್ಟಿಯನ್ನ ಕೊಡುತ್ತಾರೆ. ಅಷ್ಟೊಂದು ದೊಡ್ಡ ಊರಿನಲ್ಲಿ ನಿನಗೆ ತಿನ್ನಲು ಒಂದು ರೊಟ್ಟಿಯನ್ನ ಕೂಡ ಯಾರು ನೀಡಲಿಲ್ಲವೇ ಎಂದು ಕೇಳುತ್ತಾರೆ. ಆಗ ಆ ಶ್ವಾನ ಅಳುತ್ತಾ, ಮಹಾತ್ಮ, ಏನೆಂದು ಹೇಳಲಿ ನಮ್ಮ ಕಷ್ಟಗಳನ್ನ? ನಮ್ಮದು ದುರದೃಷ್ಟಕರ ಜೀವನ, ನಮಗೆ ಯಾವುದೇ ರೀತಿಯ ಮನೆಯ ಆಶ್ರಯ ಇರೋದಿಲ್ಲ, ಸಂಪಾದಿಸಿಕೊಂಡು ತಿನ್ನೋದು ನಮ್ಮ ಕೈಯಲ್ಲೇ ಆಗದೇ ಇರುವ ಕೆಲಸ, ನಮಗೆ ಬಟ್ಟೆಗಳನ್ನ ಹಾಕಿಕೊಳ್ಳಲು ಬರೋದಿಲ್ಲ, ಮಳೆಗಾಲದ ಮಳೆಯಲ್ಲಿ, ಚಳಿಗಾಲದ ಚಳಿಯಲ್ಲಿ, ಬೇಸಿಗೆ ಕಾಲದ ಬಿಸಿಲಿನಲ್ಲಿ ಬಳಲುತ್ತಾ ಬದುಕುತ್ತೇವೆ. ಮಹಾತ್ಮ, ನಮಗೆ ಓದಿನ ಬಗ್ಗೆ ಜ್ಞಾನ ಇರೋದಿಲ್ಲ, ನಿಮ್ಮ ಹಾಗೆ ಜನರ ಬಳಿ ಮಾತನಾಡಲು ಬರೋದಿಲ್ಲ, ನಮ್ಮ ಕಷ್ಟಗಳನ್ನ ಯಾರಿಗೂ ಹೇಳಲಾಗೋದಿಲ್ಲ, ಒಂದು ವೇಳೆ ನಾವು ಹೇಳಿದ್ರೂ ಕೂಡ ಮನುಷ್ಯರಿಗೆ ನಮ್ಮ ಭಾಷೆ ಅರ್ಥವಾಗೋದಿಲ್ಲ. ಇದೆಲ್ಲವೂ ನಮ್ಮ ದೌರ್ಭಾಗ್ಯ. ನಿಮ್ಮ ಹಾಗೆ ನಮಗೂ ಕೂಡ ಹಸಿವಾಗುತ್ತೆ, ಯಾವುದೇ ರೀತಿಯ ಗಾಯವಾದರೆ ನಿಮ್ಮಂತೆ ನಮಗೂ ಕೂಡ ನೋವಾಗುತ್ತದೆ, ನಮ್ಗೆ ನಿಮ್ಮ ಹಾಗೆ ಅಳು ಕೂಡ ಬರುತ್ತದೆ. ಕೇವಲ ಈ 3 ವಿಷಯಗಳಲ್ಲಿ ಮಾತ್ರ ನಾವು ನೀವು ಸಮಾನರು. ಈ ಪರಮಾತ್ಮ ಈಶ್ವರನು ಕಷ್ಟ ಅನುಭವಿಸಲು ಈ ಜನ್ಮವನ್ನ ನಮ್ಗೆ ನೀಡಿದ್ದಾನೆ. ನಾವು ಸ್ವತಂತ್ರ್ಯವಾಗಿ ಬದುಕಲಾಗೋದಿಲ್ಲ. ಖಚಿತವಾಗಿಯೂ ನಾವು ಮಾನವರ ಮೇಲೆ ಅವಲಂಬಿತವಾಗಿ ಜೀವನ ಸಾಗಿಸಲೇಬೇಕು. ಮನುಷ್ಯರ ಮನೆಯಿಂದ ಒಂದು ಜನನವಾದರೆ ಒಂದು ಹಬ್ಬದ ರೀತಿಯಲ್ಲಿ ಆಚರಿಸ್ತಾರೆ. ನಾವು ಹುಟ್ಟಿದ್ರೆ ಯಾರು ಸಂತೋಷ ಪಡ್ತಾರೆ? ನಾವು ಹುಟ್ಟಿದಾಗ ನಾನು ಮಲಗಿದ್ದ ಜಾಗ ಬೆಚ್ಚಗೆ ಮೃದುವಾಗಿತ್ತು. ಆ ಸಮಯದಲ್ಲಿ ಚಳಿ ಆಗುತ್ತಿರಲಿಲ್ಲ. ಆಗ ನಾನು ಯಾವುದೋ ದೊಡ್ಡ ಮನೆಯಲ್ಲಿ ನನ್ನ ಜನ್ಮವಾಗಿದೆ ಎಂದು ಅಂದುಕೊಂಡೆ. ನಾನು ಕಣ್ಣು ತೆರೆದು ನೋಡಿದಾಗ ನನಗೆ ಅರ್ಥವಾಯಿತು, ನನ್ನ ತಾಯಿ ನನ್ನ ಜೊತೆಯಲ್ಲಿ ಹುಟ್ಟಿದ 5 ಮಕ್ಕಳನ್ನ ಎದೆಗೆ ಅಪ್ಪಿಕೊಂಡು ಮಲಗಿದ್ದಳು. ನಾವು 5 ಮಂದಿ ಅಣ್ಣ ತಮ್ಮಂದಿರು. ನನ್ನನ್ನ ಬಿಟ್ಟು ನನ್ನ ಜೊತೆಯಲ್ಲಿ ಹುಟ್ಟಿದ ಎಲ್ಲರೂ ಕೆಂಪಗೆ ಬಿಳಿಯಾಗಿ ಚೆನ್ನಾಗಿದ್ರೆ ನಾನು ಮಾತ್ರ ಕಪ್ಪಾಗಿರುವೆ. ಎಲ್ಲರಿಗಿಂತಲೂ ನಾನೇ ಚಿಕ್ಕವನು. ನಾವು ಹುಟ್ಟಿದ 2 ದಿನಕ್ಕೆ ನಮ್ಮ ತಾಯಿ ಭೋಜನ ತರಲು ನಮ್ಮನ್ನ ಬಿಟ್ಟು ಹೋಗಿದ್ದಳು. ತಮಗೆ ಹಾಲು ಕೊಡಬೇಕೆಂದ್ರು ಅವಳು ಕೂಡ ಏನಾದ್ರೂ ಆಹಾರ ತಿನ್ನಬೇಕಲ್ಲವೇ? ಆಹಾರಕ್ಕಾಗಿ ಬೀದಿ ಬೀದಿ ತಿರುಗುತ್ತಿದ್ದಳು. ನಾವು 5 ಮಂದಿ ಅಣ್ಣ ತಮ್ಮಂದಿರು ಅವಳ ಮೇಲೆ ಅವಲಂಬಿತವಾಗಿದ್ದೆವು. ನನ್ನ ತಾಯಿ ತುಂಬಾ ಕಷ್ಟಪಟ್ಟರು ಒಂದು ದಿನ ಆಹಾರ
ಸಿಕ್ಕರೆ ಇನ್ನೊಂದು ದಿನ ಆಹಾರವೇ ಸಿಗುತ್ತಿರ್ಲಿಲ್ಲ. ಆದ್ರೆ ನಮ್ಮನ್ನ ಮಾತ್ರ ತುಂಬಾ ಜಾಗ್ರತೆಯಿಂದ ಕಾಪಾಡಿಕೊಳ್ತಾ ಇದ್ಲು. ಯಾರನ್ನ ಕೂಡ ನಮ್ಮ ಹತ್ತಿರಕ್ಕೆ ಬರೋದಕ್ ಬಿಡ್ತಾ ಇರ್ಲಿಲ್ಲ. ಎಷ್ಟೇ ಆದ್ರೂ ತಾಯಿ ಪ್ರೀತಿ ಅಲ್ವಾ. ಮಹಾತ್ಮ ನಮ್ಮ ತಾಯಿ ರಾತ್ರಿಯೆಲ್ಲ ಎಚ್ಚರವಾಗಿದ್ದು ಊರಿನ ಒಳಗೆ ಯಾರಾದ್ರೂ ಹೊಸಬರು ಬಂದ್ರೆ ಬೊಗಳುತ್ತಾ ಎಲ್ಲರನ್ನೂ ಎಚ್ಚರವಾಗುವಂತೆ ಮಾಡುತ್ತಿದ್ದಳು. ಅಷ್ಟೇ ಅಲ್ಲದೆ ಊರಿನ ಹೊರಗಡೆ ಇರುವ ಬೆಳೆಗಳನ್ನ ಕೂಡ ಪ್ರಾಣಿಗಳಿಂದ ಕಾಪಾಡ್ತಾ ಇದ್ಲು. ಅಷ್ಟೊಂದು ಉಪಕಾರ ಮಾಡುತ್ತಿದ್ದರು ನನ್ನ ತಾಯಿಗೆ ಆ ಊರಿನವರು ಆಹಾರವನ್ನ ಕೂಡ ಸರಿಯಾಗಿ ಕೊಡ್ತಾ ಇರಲಿಲ್ಲ. ಹಸಿವನ್ನ ತಡೆಯಲಾರದೆ ಮನೆಯ ಮುಂದೆ ಬಂದು ಬೊಗಳುತ್ತಿದ್ದರೆ ಕೆಲವು ಜನ ನನ್ನ ತಾಯಿಯನ್ನ ದೊಣ್ಣೆಗಳಿಂದ ಅಟ್ಟಾಡಿಸುತ್ತಾ ಹೊಡೆಯುತ್ತಿದ್ದರು. ಇನ್ನು ಆ ದಿನ ಹಸಿವಿನಿಂದಲೇ ಇರುತ್ತಿದ್ದಳು. ಮಹಾತ್ಮ, ನಿಮ್ಮ ಹಾಗೆ ನಮಗೂ ಕೂಡ ಹೊಟ್ಟೆ ಇದೆ, ನಮಗೂ ಕೂಡ ಹಸಿವಾಗುತ್ತದೆ. ನಮ್ಮ ತಾಯಿಗೆ ಮಕ್ಕಳ ಬಗ್ಗೆ ಚಿಂತೆಯೂ ಕೂಡ ಇತ್ತು. ದುಃಖದಲ್ಲಿ ಇದ್ರೂ ಕೂಡ ಎಷ್ಟೇ ಅತ್ತರೂ ಕೂಡ ನಮ್ಮನ್ನ ಯಾರು ಕೇಳುವವರು ಇರಲಿಲ್ಲ. ಇನ್ನು ಕೊನೆಯದಾಗಿ ಹಸಿವನ್ನ ತಾಳಲಾರದೆ ಮನೆಯ ಒಳಗೆ ಹೋಗಿ ಆಹಾರವನ್ನ ಕಳ್ಳತನ ಮಾಡಬೇಕಾದ ಪರಿಸ್ಥಿತಿ ಆಕೆಯದ್ದು. ಆ ದಿನ ಏನಾದ್ರೂ ತಿನ್ನಲು ಅಲ್ಲಿ ಸಿಕ್ಕರೆ ಸ್ವಲ್ಪ ತಿಂದು ನಮಗಾಗಿ ತೆಗೆದುಕೊಂಡು ಬರುತ್ತಿದ್ದಳು. ಕಳ್ಳತನ ಮಾಡುವಾಗ ಸಿಕ್ಕಿಕೊಂಡರೆ ಜನರು ದೊಣ್ಣೆಯಿಂದ ಅಟ್ಟಾಡಿಸಿ ಹೊಡಿತಾ ಇದ್ರು. ಆ ನೋವನ್ನ ಭರಿಸಲಾಗದೆ ರಾತ್ರಿ ಪೂರ್ತಿ ಅಳುತ್ತಿದ್ದಳು. ಹೇ ಮಹಾತ್ಮ, ನಮ್ಮ ತಾಯಿ ಅಂತಹ ದೊಡ್ಡ ತಪ್ಪು ಏನು ಮಾಡಿದ್ದಾಳೆ? ಆಹಾರವನ್ನಲ್ಲವೇ ಕಳ್ಳತನ ಮಾಡಿದ್ದು. ನಾವು ಕಳ್ಳತನ ಮಾಡುವುದು ಹಣಕ್ಕಾಗಿ ಅಲ್ಲ, ಕೇವಲ ಒಂದು ಸಮಯದ ಹೊಟ್ಟೆ ತುಂಬಾ ಊಟಕ್ಕಾಗಿ. ಮಹಾತ್ಮ, ಒಂದು ದಿನ ವಿಪರೀತವಾದ ಮಳೆ ಬಂದಿತು. ಅದರ ಜೊತೆಗೆ ವಿಪರೀತ ಚಳಿ. ಆ ಚಳಿ ಮಳೆಯನ್ನ ತಡೆದುಕೊಳ್ಳಲಾರದೆ ಒಂದೇ ದಿನ ನನ್ನ 3 ಸಹೋದರರು ಸತ್ತು ಹೋದ ಮಕ್ಕಳನ್ನ ನೋಡಿ ನನ್ನ ತಾಯಿ ದುಃಖದಿಂದಲೇ ಅಳುತ್ತಾಳೆ. ಆದರೆ ಆ ದುಃಖವನ್ನ ಯಾರು ಕೇಳುತ್ತಾರೆ? ಯಾಕಂದ್ರೆ ಸತ್ತು ಹೋಗಿದ್ದು ಮಾನವರಲ್ಲ ಅಲ್ಲವೇ? ನಾವಿಬ್ಬರು ಅಣ್ಣ ತಮ್ಮಂದಿರೇ ಉಳಿದಿದ್ದೆವು. ಅಮ್ಮ ನಮ್ಮಿಬ್ಬರನ್ನ ತುಂಬಾ ಚೆನ್ನಾಗಿ ನೋಡಿಕೊಳ್ತಾ ಇದ್ಲು. ನಾವು ನಮ್ಮ ಅಮ್ಮನ ಹಿಂದೆ ತಿರುಗುತ್ತಿದ್ದೆವು. ಒಂದು ದಿನ ಊರಿನ ದೊಡ್ಡ ವ್ಯಾಪಾರಿಯ ಮನೆಯಲ್ಲಿ ದೊಡ್ಡದಾಗಿ ಭೋಜನವನ್ನ ತಯಾರು ಮಾಡ್ತಾ ಇದ್ರು. ಬಗೆ ಬಗೆಯ ತಿನಸುಗಳನ್ನ ಮಾಡಿಸ್ತಾ ಇದ್ರು. ಆ ಮನೆಗೆ ತುಂಬಾ ಮಂದಿ ಸಂಬಂಧಿಕರು ಕೂಡ ಬರ್ತಾ ಇದ್ರು. ಆ ಮನೆಯಲ್ಲಿ ಏನಾದ್ರೂ ತಿನ್ನಲು ಸಿಗಬಹುದೇ ಎಂದು ಆ ಮನೆಯ ಸುತ್ತ ತಿರುಗುತ್ತಲೇ ಇದ್ದೆವು. ಆದ್ರೆ ಅಲ್ಲಿ ಇರುವವರು ನನ್ನ ತಾಯಿಯನ್ನ ನೋಡಿದ ಕೂಡ್ಲೆ ಓಡಿಸುತ್ತಿದ್ದರು. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡುತ್ತಿದ್ರು ಕೂಡ ಒಂದು ತುತ್ತು ನಾಯಿಗೆ ಹಾಕುವ ದಯೆ ಕೂಡ ಯಾರಿಗೂ ಇರಲಿಲ್ಲ. ಒಂದು ರೊಟ್ಟಿಯನ್ನ ಕೊಟ್ರೆ ಯಾವ ರೀತಿ ನಷ್ಟವಾಗುವುದು? ಇನ್ನು ನನ್ನ ತಾಯಿ ಆಸೆಯಿಂದ ಆ ಮನೆಯನ್ನೇ ನೋಡ್ತಾ ಇದ್ಲು. ಎಲ್ಲರೂ ಊಟ ಮಾಡಲು ಕುಳಿತುಕೊಳ್ತಾರೆ. ಊಟವನ್ನ ಬಡಿಸುತ್ತಿದ್ದ ವ್ಯಕ್ತಿ ಅಡಿಗೆ ಮನೆಗೆ ಹೋಗಿದ್ದಾಗ ಹಸಿವನ್ನ ತಾಳಲಾರದೆ ನನ್ನ ತಾಯಿ ನಿಧಾನವಾಗಿ ಅವನ ಹಿಂದೆ ಅಡುಗೆ ಮನೆಗೆ ಹೋಗ್ತಾಳೆ. ಆಕೆ ಹೋಗುತ್ತಿದ್ದಾಗ ಇನ್ನೊಬ್ಬ ವ್ಯಕ್ತಿ ನನ್ನ ಅಮ್ಮನನ್ನ ನೋಡಿ ನಾಯಿ ನಾಯಿ ಎಂದು ಜೋರಾಗಿ ಕೂಗ್ತಾನೆ. ಇದರಿಂದಾಗಿ ಜನರು ನನ್ನ ತಾಯಿ ಹಿಂದೆ ಬೀಳುತ್ತಾರೆ. ಗಾಬರಿಗೊಂಡ ನನ್ನ ತಾಯಿ ಅಲ್ಲಿಂದ ಓಡಲು ಶುರು ಮಾಡ್ತಾಳೆ. ಹೊರಗೆ ಹೋಗುವ ದಾರಿಯ ಬಾಗಿಲಲ್ಲಿ ಕೆಲವರು ದೊಣ್ಣೆಯನ್ನ ಹಿಡಿದುಕೊಂಡು ನಿಂತಿದ್ದಾರೆ. ಇನ್ನು ಅಲ್ಲಿಂದ ಹೇಗೆ ತಪ್ಪಿಸಿಕೊಳ್ಳಬೇಕು ಎಂದು ಅರ್ಥವಾಗಲಿಲ್ಲ. ಇನ್ನು ಬೇರೆ ದಾರಿ ಇಲ್ಲದೆ ಊಟ ಮಾಡಲು ಇದ್ದವರ ಮೇಲೆ ನೆಗೆದುಕೊಂಡು ಅಲ್ಲಿಂದ ತಪ್ಪಿಸಿಕೊಳ್ಳುತ್ತಾಳೆ. ಇನ್ನು ಊಟವನ್ನ ಮಾಡಲು ಕುಳಿತವರೆಲ್ಲ ಎದ್ದು ನಿಂತು, ಛೀ, ನಾಯಿ ಊಟದ ತಟ್ಟೆಯನ್ನ ದಾಟಿ ಹೋಗಿದೆ, ಇನ್ನು ಈ ಊಟ ತಿನ್ನಲು ಯೋಗ್ಯವಲ್ಲ, ಭೋಜನವೆಲ್ಲ ವ್ಯರ್ಥವಾಗಿ ಹೋಯಿತು ಎಂದು ಹೇಳುತ್ತಾರೆ. ಆ ವ್ಯಾಪಾರಿಗೆ ತುಂಬಾ ಕೋಪ ಬರುತ್ತದೆ. ಇನ್ನು ಕೆಲವರ ಭೋಜನ ಹೇಗೆ ವ್ಯರ್ಥವಾಯಿತು? ಆ ನಾಯಿ ಭೋಜನವನ್ನ ತಿಂದಿಲ್ಲ ಅಲ್ವೇ, ತಟ್ಟೆಯ ಬದಿಯಲ್ಲಿ ಮಾತ್ರ ಹೋಗಿದೆ ಅಷ್ಟೇ. ಕೆಲವು ಹಳ್ಳಿಗಳಲ್ಲಿ ನಾಯಿಯನ್ನ ಪ್ರೀತಿಯಿಂದ ಸಾಕ್ತಾರೆ, ಅವುಗಳಿಗೆ ಕೈಯಿಂದಲೇ ತಿನ್ನಿಸ್ತಾರೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ, ಭೋಜನ ವ್ಯರ್ಥವಾಗ್ಲಿಲ್ಲ, ಅದನ್ನ ತಿನ್ನಬಹುದು ಎಂದು ಹೇಳುತ್ತಾರೆ. ಇನ್ನು ಕೆಲ ಜನರು ಇಲ್ಲ ಇಲ್ಲ, ಈ ಭೋಜನ ವ್ಯರ್ಥವಾಗಿದೆ, ನಾವು ಅದನ್ನ ತಿನ್ನೋದಿಲ್ಲ ಅಂತ ಹೇಳ್ತಾರೆ. ಮುಂದೆ ಆ ಭೋಜನವೆಲ್ಲವನ್ನ ಬಡವರಿಗೆ ಹಂಚುತ್ತಾರೆ. ಸ್ವಲ್ಪ ಆಹಾರವನ್ನ ಹೊರಗಡೆ ಬಿಸಾಕುತ್ತಾರೆ. ಹೀಗೆ ಬಿಸಾಡಿದ ಆಹಾರವನ್ನ ನನ್ನ ತಾಯಿ ಹೊಟ್ಟೆ ತುಂಬಾ ತಿನ್ನುತ್ತಾಳೆ. ಅಂತಹ ಭೋಜನವನ್ನ ಅವಳ ಜೀವನದಲ್ಲಿ ಯಾವತ್ತೂ ತಿಂದು ಇರಲಿಲ್ಲ. ಇದು ಹೊಟ್ಟೆ ತುಂಬಾ ತಿಂದು ಅಲ್ಲೇ ಮಲಗಿಕೊಳ್ಳುತ್ತಾಳೆ. ಆದರೆ ಮುಂದೆ ದೊಡ್ಡ ಪ್ರಮಾದ ನಡೆಯಲಿದೆ ಎಂಬುದೇ ಆಕೆಗೆ ತಿಳಿಯದು. ಊಟವನ್ನ ಏರ್ಪಾಡು ಮಾಡಿದ ಆ ವ್ಯಾಪಾರಿ ಒಂದು ದೊಡ್ಡ ದೊಣ್ಣೆಯನ್ನ ತೆಗೆದುಕೊಂಡು ಬಂದು ಊಟವನ್ನೆಲ್ಲವನ್ನ ವ್ಯರ್ಥವಾಗಿ ಮಾಡಿದೆ ಎಂದು ವಿಪರೀತವಾಗಿ ಹೊಡೆಯಲು ಶುರು ಮಾಡುತ್ತಾನೆ. ನನ್ನ ತಾಯಿ ಅಳುವುದು ಊರಿಗೆಲ್ಲ ಕೇಳಿಸುತ್ತಿದೆ. ನೋವಿನಿಂದ ಅಲ್ಲಿಂದ ಓಡಿ ಹೋಗಲು ಸಾಧ್ಯವಾಗಲಿಲ್ಲ. ವಿಪರೀತವಾದ ನೋವು ಉಂಟಾಗುತ್ತದೆ. ನನ್ನ ತಾಯಿ ಅಷ್ಟೊಂದು ಅಳುತ್ತಿದ್ರೂ ಕೂಡ ಅವನು ಹೊಡೆಯೋದನ್ನ ನಿಲ್ಲಿಸಲಿಲ್ಲ. ಅವನಿಗೆ ಸ್ವಲ್ಪವೂ ಕೂಡ ನನ್ನ ತಾಯಿಯ ಮೇಲೆ ಕರುಣೆ ಬರಲೇ ಇಲ್ಲ. ಅಷ್ಟರಲ್ಲಿ ಸುತ್ತಮುತ್ತ ಇದ್ದ ಜನರು ಬಂದು ನೋಡಿ, ಆ ನಾಯಿಯನ್ನ ಬಿಟ್ಬಿಡು, ನಿನ್ನ ಕೋಪವನ್ನ ಕಡಿಮೆ ಮಾಡ್ಕೋ. ಹಸುವಿನಿಂದ ಮನುಷ್ಯರು ಕೂಡ ತಪ್ಪು ಮಾಡ್ತಾರೆ, ಅದರಲ್ಲೂ ಅದು ಒಂದು ಮೂಕ ಜೀವಿ. ಅದಕ್ಕೆ ಒಳ್ಳೇದು ಕೆಟ್ಟದು ಏನು ತಿಳಿಯುತ್ತೆ? ಅದನ್ನ ಹೊಡೆದು ನೀನು ಅದಕ್ಕೆ ನೋವು ಕೊಟ್ಟರು ಯಾವ ರೀತಿಯ ಪ್ರಯೋಜನವಾಗದು ಎಂದು ಹೇಳಿದಾಗ ಅವನು ನನ್ನ ತಾಯಿಗೆ ಹೊಡೆಯೋದನ್ನ ನಿಲ್ಲಿಸ್ತಾನೆ.
ನನ್ನ ತಾಯಿ ನಮ್ಮ ಬಳಿ ಬಂದು ಎಲ್ಲವನ್ನ ಹೇಳಿಕೊಂಡು ಅಳ್ತಾಳೆ. ಆಗ ನಮಗೆ ಅನಿಸುತ್ತೆ, ಆ ದೇವರು ಇಷ್ಟು ಕಷ್ಟವನ್ನ ಯಾಕೆ ಕೊಟ್ಟಿದ್ದಾನೆ? ಕಳೆದ ಜನ್ಮದಲ್ಲಿ ಯಾವ ರೀತಿ ಪಾಪ ಮಾಡಿದ್ದೆವು, ಅದಕ್ಕೆ ಈ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟಿ ಇನ್ನಷ್ಟು ಕಷ್ಟಗಳನ್ನ ಅನುಭವಿಸುತ್ತಿದ್ದೇವೆ. ಮಹಾತ್ಮ, ಇಂತಹ ಇನ್ನೊಂದು ಘಟನೆ ಕೂಡ ಜರುಗಿತು. ಒಬ್ಬ ಬಡ ಬ್ರಾಹ್ಮಣ ತೀರ್ಥಯಾತ್ರೆಗೆ ಹೋಗುತ್ತಾ ಊರಿನ ಹೊರಗಡೆ ಅಡುಗೆ ಮಾಡಿಕೊಳ್ಳಲು ಒಂದು ಮರದ ಕೆಳಗೆ ಕುಳಿತುಕೊಳ್ತಾನೆ. ಅಡುಗೆ ಮಾಡಲು ಎಲ್ಲವನ್ನ ಸಿದ್ಧ ಮಾಡಿಕೊಂಡು ರೊಟ್ಟಿಯನ್ನ ಮಾಡಲು ಹಿಟ್ಟನ್ನ ಕಲಸಿ ನೀರಿಗಾಗಿ ಪಕ್ಕದಲ್ಲಿರುವ ಬಾವಿಯ ಬಳಿ ಹೋಗ್ತಾನೆ. ಆ ದಾರಿಯಲ್ಲಿ ಹೋಗುತ್ತಿದ್ದ ನನ್ನ ತಾಯಿ ರೊಟ್ಟಿಯ ಹಿಟ್ಟು ಕಂಡು ಸುತ್ತಮುತ್ತ ನೋಡಿ ಯಾರು ಕಾಣುತ್ತಿದ್ದರಿಂದ ಯಾರೋ ತಿಂದು ಬಿಟ್ಟು ಹೋಗಿದ್ದಾರೆ ಎಂದುಕೊಂಡು ಹಿಟ್ಟನ್ನ ತಿನ್ನಲು ಶುರು ಮಾಡ್ತಾಳೆ. ಆ ಬ್ರಾಹ್ಮಣ ತಿರುಗಿ ಬಂದು ಹಿಟ್ಟನ್ನ ನಾಯಿ ತಿಂದದ್ದನ್ನ ನೋಡಿ ತುಂಬಾ ದುಃಖ ಪಡುತ್ತಾನೆ. ಯಾಕಂದ್ರೆ ಅವನು ಕೂಡ 2 ದಿನಗಳಿಂದ ಉಪವಾಸದಿಂದ ಇದ್ದವನು. ಅವನಿಗೂ ಕೂಡ ತುಂಬಾ ಹಸಿವಾಗಿರುತ್ತದೆ. ಆ ಸಮಯದಲ್ಲಿ ಇಬ್ಬರು ವ್ಯಕ್ತಿಗಳು ಬಂದು, ನಿಮ್ಮ ಆಹಾರವನ್ನ ಕೂಡ ಈ ನಾಯಿ ತಿಂದು ಬಿಟ್ಟಿದೆ. ಇನ್ನು ಮೊನ್ನೆ ಈ ಊರಿನಲ್ಲಿ ಒಬ್ಬ ವ್ಯಾಪಾರಿಯ ಅಡುಗೆ ಎಲ್ಲವನ್ನ ಕೂಡ ಈ ಶ್ವಾನ ವ್ಯರ್ಥ ಮಾಡಿತ್ತು ಎಂದು ಹೇಳುತ್ತಾರೆ. ಆಗ ಬ್ರಾಹ್ಮಣ, ಈ ಶ್ವಾನ ನನ್ನ ಊಟಕ್ಕಾಗಿ ಕಾದು ಕುಳಿತಿತ್ತು ಎಂದು ಭಾವಿಸುತ್ತಾನೆ. ನಾನು ನೀರು ತರಲು ಹೋಗಿದ್ದನ್ನ ನೋಡಿ ಈ ರೊಟ್ಟಿಯ ಹಿಟ್ಟನ್ನ ತಿಂದಿದೆ ಎಂದುಕೊಂಡು ಯೋಚಿಸದೆ ಒಂದು ದೊಣ್ಣೆಯನ್ನ ತೆಗೆದುಕೊಂಡು ವಿಪರೀತವಾಗಿ ಹೊಡೆಯಲು ಶುರು ಮಾಡ್ತಾನೆ. ಆಗ ನನ್ನ ತಾಯಿಯ ಒಂದು ಕಾಲು ಮುರಿದು ಹೋಗುತ್ತದೆ. ಇನ್ನು ನಮ್ಮ ಅಮ್ಮ ಆ ಹಿಟ್ಟನ್ನ ಸರಿಯಾಗಿ ತಿಂದಿಲ್ಲ. ಹಾಗೆ ಹೊಡೆತ ತಿಂದಿದ್ರಿಂದ ಕೆಲ ದಿನಗಳ ಕಾಲ ನನ್ನ ತಾಯಿ ಕುಂಟುತ್ತಾ ತಿರುಗುತ್ತಾಳೆ. ಈ ಮನುಷ್ಯರು ಎಷ್ಟು ಸ್ವಾರ್ಥಿಗಳು ಎಂದು ಆ ದಿನ ತಿಳಿಯಿತು. ನಾವು ಮನುಷ್ಯರಿಗೆ ಎಷ್ಟೋ ಸಹಾಯ ಮಾಡಿದ್ರು ಅವರು ನಮ್ಮನ್ನ ಸರಿಯಾಗಿ ಗಣನೆಗೆ ಕೂಡ ತೆಗೆದುಕೊಳ್ಳೋದಿಲ್ಲ. ಆದ್ರೂ ನಾವು ಮನುಷ್ಯರ ಮೇಲೆ ಆಧಾರವಾಗಿ ಬದುಕಲೇಬೇಕು. ಅದಕ್ಕೂ ಮಿಗಿಲಾದ ದಾರಿ ಯಾವುದೂ ಇಲ್ಲ. ನಾವು ಮನುಷ್ಯರ ಮನೆಗೆ ಕಾವಲಾಗಿ ಇರುತ್ತೇವೆ, ಅನೇಕ ರೀತಿಯಲ್ಲಿ ಸೇವೆಯನ್ನ ಮಾಡುತ್ತೇವೆ. ಆದರೂ ಮಾನವರು ನಮ್ಮನ್ನ ಗುರುತಿಸೋದಿಲ್ಲ. ನಮ್ಮ ಜೀವನವೆಲ್ಲ ಕಷ್ಟದಲ್ಲೇ ಇದೆ ಎಂದು ಹೇಳುತ್ತಾ ಅಳುತ್ತದೆ ಆ ನಾಯಿ. ಕಥೆಯನ್ನ ಮುಗಿಸಿದ ಗುರು ಶಿಷ್ಯನಿಗೆ, ನೀನು ಈ ಕಥೆಯನ್ನ ಕೇಳಿದೆ ಅಲ್ಲವೇ? ಇನ್ನು ನಾಯಿಗಳಿಗೆ ರೊಟ್ಟಿ ಹಾಕೋದ್ರಿಂದ ಆಗುವ 8 ಪ್ರಯೋಜನಗಳನ್ನ ಹೇಳುವೆ, ಕೇಳು ಎಂದು ಹೇಳುತ್ತಾರೆ. ಮೊದಲನೆಯದ್ದು, ನಾಯಿಗೆ ರೊಟ್ಟಿ ಹಾಕೋದ್ರಿಂದ ನಮ್ಮ ಮೇಲೆ ಇರುವ ಶನಿ ದೇವರ ಪ್ರಭಾವ ಕಡಿಮೆಯಾಗುತ್ತದೆ. ಯಾಕಂದ್ರೆ ಶನಿ ಪ್ರಭಾವ ನಮ್ಮ ಮೇಲೆ ಹೆಚ್ಚಾಗಿದ್ರೆ ಆ ಮನೆ ಯಾವುದೇ ಕಾರಣಕ್ಕೂ ಅಭಿವೃದ್ಧಿಯಾಗೋದಿಲ್ಲ, ತುಂಬಾ ದರಿದ್ರವನ್ನ ಅನುಭವಿಸುತ್ತಾರೆ. ಇದರಿಂದ ತಪ್ಪಿಸಿಕೊಳ್ಳಲು ರೊಟ್ಟಿಯನ್ನ ನಾಯಿಗೆ ಹಾಕಿದ್ರೆ ಶನಿ ಪ್ರಭಾವ ಕಡಿಮೆಯಾಗಿ ಆ ಮನೆಯಲ್ಲಿ ಸುಖ ಸಂತೋಷ ಹೆಚ್ಚಾಗುತ್ತೆ. ಎರಡನೆಯದ್ದು, ನಾಯಿಗಳಿಗೆ ಊಟ ಹಾಕೋದ್ರಿಂದ ಆ ಮನೆಯಲ್ಲಿ ತುಂಬಾ ದಿನದಿಂದ ನಡೆಯದೆ ಉಳಿದಿರುವ ಶುಭ ಕಾರ್ಯಗಳು ನಡೆಯುತ್ತವೆ. ಮದುವೆಯಾಗದವರಿಗೆ ಬೇಗನೆ ಮದುವೆಯಾಗುತ್ತದೆ. ಮಕ್ಕಳಿಗಾಗಿ ಎದುರು ನೋಡುವವರಿಗೆ ಮಕ್ಕಳಾಗುತ್ತೆ. ಮೂರನೆಯದು, ನಾಯಿಗಳಿಗೆ ಊಟ ಹಾಕೋದ್ರಿಂದ ಲಕ್ಷ್ಮೀ ದೇವಿ ಅನುಗ್ರಹ ಆ ಮನೆ ಮೇಲೆ ಇರುತ್ತದೆ. ಲಕ್ಷ್ಮೀ ದೇವಿ ಪ್ರಸನ್ನವಾದರೆ ಆ ಮನೆಯಲ್ಲಿ ಆರ್ಥಿಕವಾಗಿ ವೃದ್ಧಿಯಾಗುತ್ತದೆ. ನಾಲ್ಕನೆಯದು, ಸಾಲದ ಬಾಧೆಯೂ ಇರೋದಿಲ್ಲ. ತುಂಬಾ ಕಾಲದಿಂದ ಇರುವ ಸಾಲಗಳು ಕೂಡ ಮುಗಿದು ಹೋಗಿ ಆರ್ಥಿಕವಾಗಿ ಅಭಿವೃದ್ಧಿಯಾಗುತ್ತಾರೆ. ಐದನೆಯದು, ನಾಯಿಗಳಿಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಸ್ವಲ್ಪ ಆಹಾರವನ್ನ ಕೊಡೋದ್ರಿಂದ ಅವರ ವ್ಯಾಪಾರದಲ್ಲಿ ನಷ್ಟ ಬಾರದೇ ಇರುತ್ತದೆ, ಅವರ ವ್ಯಾಪಾರದಲ್ಲಿ ವೃದ್ಧಿಯಾಗುತ್ತದೆ. ಆರನೆಯದು, ಬೆಳಗ್ಗೆ ಆಹಾರವನ್ನ ಹಾಕೋದ್ರಿಂದ ಆಯಸ್ಸು ಹೆಚ್ಚಾಗುತ್ತೆ, ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿ ಕಾಡೋದಿಲ್ಲ. ಏಳನೇದು, ನಾಯಿಗಳಿಗೆ ರೊಟ್ಟಿಯನ್ನ ಹಾಕೋದ್ರಿಂದ ಮಾಡಬೇಕೆಂದ ಕೆಲಸಗಳು ಬೇಗನೆ ಮಾಡ್ತಾರೆ. ನಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಒಳ್ಳೆಯ ಆಲೋಚನೆಗಳೇ ಬರುತ್ತವೆ. ಇನ್ನು ಕೊನೆಯದಾಗಿ, ಮೂಕ ಜೀವಿಗಳಿಗೆ ಆಹಾರವನ್ನ ಹಾಕೋದ್ರಿಂದ ಭಗವಂತನ ದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ. ಯಾಕಂದ್ರೆ ಭಗವಂತನಿಗೆ ಸಮಸ್ತ ಜೀವಿಯ ಮೇಲೆ ಕರುಣೆ ಇರುತ್ತದೆ. ಆದ್ರಿಂದ ಮೂಕ ಜೀವಿಗಳಿಗೆ ಆಹಾರವನ್ನ ಹಾಕಿದವರಿಗೆ ಆ ಭಗವಂತ ರಕ್ಷಣೆಯನ್ನ ನೀಡುತ್ತಿರುತ್ತಾನೆ. ಅವರಿಗೆ ಯಾವುದೇ ರೀತಿಯ ಕಷ್ಟ ಬಾರದಂತೆ ನೋಡಿಕೊಳ್ಳುತ್ತಾನೆ. ಅಷ್ಟೇ ಅಲ್ಲದೆ ಮೂಕ ಜೀವಿಗಳಿಗೆ ಆಹಾರವನ್ನ ಹಾಕೋದ್ರಿಂದ ನಮಗೆ ತಿಳಿಯದೆ ಮಾಡಿರುವ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗುವುದು, ಮಾಡಿರುವ ಪುಣ್ಯದ ಕೆಲಸ ಸುಮ್ಮನೆ ಹಾಗೆ ಹೋಗೋದಿಲ್ಲ, ಯಾವುದೋ ರೀತಿಯಲ್ಲಿ ಖಚಿತವಾಗಿ ನಮ್ಮ ಬಳಿ ಬಂದು ಸೇರುತ್ತದೆ. ಹಾಗೆಯೇ ಮೂಕ ಜೀವಿಗಳನ್ನ ಯಾರು ಹೊಡೆಯುತ್ತಾರೋ ಅವರ ಜೀವನದಲ್ಲಿ ತುಂಬಾ ಕಷ್ಟಗಳನ್ನ ಅನುಭವಿಸುತ್ತಾರೆ. ಗಾಯವಾದ ನಾಯಿಗೆ ಯಾರು ಚಿಕಿತ್ಸೆ ನೀಡುತ್ತಾರೋ ಅವರ ಮೇಲೆ ಅಶ್ವಿನಿ ದೇವತೆಗಳು ಪ್ರಸನ್ನವಾಗುತ್ತಾರೆ. ಹೀಗೆ ಈ ಗುರುಗಳು ಆ ಶಿಷ್ಯರಿಗೆ ಎಲ್ಲವನ್ನ ವಿವರಿಸುತ್ತಾರೆ. ಸ್ನೇಹಿತರೆ, ಮೂಕ ಪ್ರಾಣಿಗಳ ಮೇಲೆ ಪ್ರೇಮವನ್ನ ತೋರಿಸೋದು ಮಾನವನ ಧರ್ಮವಾಗಿರುತ್ತೆ. ನಮಗೆ ಹಾನಿ ಮಾಡಬೇಕು ಎಂದುಕೊಳ್ಳೋದು ನಾಯಿಯ ಲಕ್ಷಣವಲ್ಲ. ಅದಕ್ಕೆ ಯಾವುದೇ ರೀತಿಯ ಆಹಾರವು ಸಿಗದೆ ಎಲ್ಲಿ ಹಸುವಿನಿಂದ ಸತ್ತು ಹೋಗುತ್ತೇನೆ ಎಂದುಕೊಂಡು ಆ ಭಯದಿಂದ ಮಾನವನ ಮೇಲೆ ದಾಳಿ ಮಾಡುತ್ತದೆ. ಹಿಂದೆಲ್ಲ ನಮ್ಮ ಮನೆಗಳಲ್ಲಿ ನಾಯಿಯನ್ನ ತಮ್ಮ ಮನೆಯ ಸದಸ್ಯನ ರೀತಿ ಸಾಕುತ್ತಿದ್ದರು.
ಪ್ರತಿದಿನ ಅವುಗಳಿಗೆ ಹೊಟ್ಟೆ ತುಂಬಾ ಊಟವನ್ನ ಹಾಕುತ್ತಿದ್ದರು. ಹಾಗೆ ನಾಯಿಗಳು ಸಾಯುವವರೆಗೂ ಆ ಮನೆಯ ಮುಂದೆ ಇರುತ್ತಿದ್ದವು. ಈಗ ನಾಯಿಗಳಿಗೆ ಯಾರು ಕೂಡ ಸರಿಯಾಗಿ ಊಟ ಹಾಕ್ತಾ ಇಲ್ಲ. ಅಂದೆಲ್ಲ ಕುಟುಂಬಗಳು ಕೂಡ ತುಂಬಾ ದೊಡ್ಡದಾಗಿದ್ದವು. ಎಲ್ಲರೂ ಊಟ ಮಾಡಿದ ನಂತರ ಖಚಿತವಾಗಿಯೂ ಸ್ವಲ್ಪವಾದರೂ ಉಳಿಯುತ್ತಿತ್ತು, ಅದನ್ನ ನಾಯಿಗೆ ಹಾಕ್ತಾ ಇದ್ರು. ಈಗ ಕುಟುಂಬಗಳು ತುಂಬಾ ಚಿಕ್ಕದಾಗಿದೆ, ಪ್ರೀತಿಯು ಕಡಿಮೆಯಾಗಿದೆ, ಆಹಾರವೂ ಕೂಡ ಕಡಿಮೆಯಾಗಿದೆ. ಸ್ನೇಹಿತರೆ, ನಾಯಿಗಳನ್ನ ಯಾಕೆ ಸಾಕಬೇಕು, ಅವುಗಳಿಗೆ ಊಟ ಹಾಕೋದ್ರಿಂದ ಯಾವ ರೀತಿ 8 ಪ್ರಯೋಜನಗಳಾಗುತ್ತವೆ, ಒಂದು ವೇಳೆ ನಾಯಿಗಳ ಮೇಲೆ ಹಲ್ಲೆ ಮಾಡಿದರೆ ಯಾವ ರೀತಿ ತೊಂದರೆ ಆಗುತ್ತದೆ ಎಂಬಿತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಲಭಿಸಿದೆ ಎಂದು ಭಾವಿಸುತ್ತೇವೆ. ನೀವು ಕೂಡ ನಾಯಿಗಳಿಗೆ ಈ ರೀತಿ ಆಹಾರ ಹಾಕುತ್ತಿದ್ರೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.